ಹಲೋ ಫ್ರೆಂಡ್ಸ್, ನಮಸ್ಕಾರ. ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ. ಬರ್ರಿ ಇವತ್ತು ಒಂದು 5 ಟೊಮೆಟೊನು ತೆಗೆದುಕೊಂಡು ಒಂದು ರುಚಿಕರವಾದಂಥ ಸ್ವೀಟ್ ರೆಸಿಪಿನ ಮಾಡೋದನ್ನು ನೋಡೋಣ್ರಿ. ಇದು ಬಾಯಾಗಿಟ್ಟಂಟು ಕರಗುವಷ್ಟು ಸಾಫ್ಟಾಗಿ ಇರ್ತೈತೆ ನೋಡ್ರಿ. ಇದು ಮಕ್ಕಳಿಂದ ಹಿಡಿದ್ರು ದೊಡ್ಡವ್ರವರೆಗೂ ಇದನ್ನ ಭಾಳ ಇಷ್ಟಪಟ್ಟು ತಿಂತಾರೆ. ಮತ್ತು ಒಂದಿನ ಇಟ್ಕೊಂಡು ಕೂಡ ಇದನ್ನು ತಿನ್ಬೋದು. ಮತ್ತು ಫ್ರಿಜ್ನಾಗಿರು 2-3 ದಿನ ಇಟ್ಕೊಂಡು ಕೂಡ ತಿನ್ಬೋದು ನೋಡ್ರಿ. ಇದು ಭಾಳ ಹೆಲ್ದಿನ ಹೌದು, ಭಾಳ ನೋಡೋಕ್ಕೂ ಅಷ್ಟು ಚಂದ ಕಾಣಿಸ್ತೈತೆ ನೋಡ್ರಿ. ಇದು ನೀವು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡಿರಿ. ಬರ್ರಿ ಇವಾಗ ಈ ಒಂದು ಟೊಮೆಟೊ ಹಣ್ಣಿನ ರೆಸಿಪಿನ ಯಾವ ರೀತಿ ಮಾಡೋದಂತ ನೋಡೋಣ್ರಿ. ಇವಾಗ ನೋಡ್ರಿ ಒಂದು 5 ಟೊಮೆಟೊನ ತೊಗೊಂಡಿನಿ. ಈ ರೀತಿ ಕೆಂಪು ಆದಂಥ ಟೊಮೆಟೊನ ತೊಗೊಂಡಿನಿ. ಅಲ್ಲಿ ಮೊದಲೇಕ ತೊಳ್ಕೊಂಡು ಕ್ಲೀನಾಗಿ ತೊಳ್ಕೊಂಡು ರೆಡಿ ಮಾಡಿಕೊಂಡು ಇಟ್ಕೊಂಡು ನೋಡ್ರಿ. ಆದಷ್ಟು ರೆಡ್ ಕಲರೇ ಇರಬೇಕಾಗುತ್ತೆ ಅಂಥ ಟೊಮೆಟೊನ ನಾವು ತೊಗೋಬೇಕಾಕೈತಿ. ಸ್ವಲ್ಪ ಹುಳಿ ಟೊಮೆಟೊನ ತೊಗೋಕೆ ಹೋಗ್ಬೇಡ್ರಿ. ಆದಷ್ಟು ಸ್ವಲ್ಪ ಹುಳಿ ಕಡಿಮೆ ಇರುವಂಥ ಟೊಮೆಟೊನ ತೊಗೊಂಡು ಈ ಒಂದು ರೆಸಿಪಿನ ನಾವು ಮಾಡ್ಕೋಬೇಕಾಕೈತಿ ನೋಡ್ರಿ. ಇವಾಗ ನೋಡ್ರಿ ಒಂದು 5 ಟೊಮೆಟೊನ ತೊಗೊಂಡಿನಿ. ಹಾಗೆ ತೊಗೊಂಡು ಇವಾಗ ಕಟ್ ಮಾಡ್ಕೊಂಡ್ಬಿಡ್ತೇನೆ ನೋಡ್ರಿ. ಆದಷ್ಟು ದೊಡ್ಡ ಸೈಜ್ ಕಟ್ ಮಾಡ್ಕೋಬೇಕಾಕೈತಿ. ಸಣ್ಣ ಸೈಜ್ ಏನು ಮಾಡಬಾರ್ದರಿಂದ, ಯಾಕಂತಂದ್ರೆ ಇದು ಮಿಕ್ಸಿ ಜಾರ್ ಒಳಗೆ ನಾವು ಸಣ್ಣಗೆ ಮಿಕ್ಸಿ ಮಾಡೋದ್ರಿಂದ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಬಿಟ್ರೆ ನಡೀತೈತೆ ರೀ. ಇವಾಗ ನೋಡ್ರಿ ಒಂದು ಹಣ್ಣು ಕಟ್ ಮಾಡ್ಕೊಂಬಿಟ್ಟು ನಾನು. ಮತ್ತು ಬೀಜ ಏನಿರ್ತಾವಲ್ಲ ಸ್ವಲ್ಪ ಬೀಜ ತೊಗೋಬೇಕಾಕೈತೆ ರೀ. ಎಲ್ಲ ಬೀಜನೂ ಹಾಕೋಕೆ ಹೋಗ್ಬಾರ್ದು. ಈ ರೀತಿ ನೋಡ್ರಿ ನೀಟಾಗಿ ಈ ರೀತಿ ಕಟ್ ಮಾಡ್ಕೋಬೇಕಾಕೈತಿ. ಈಗ ನೋಡ್ರಿ ಒಂದು ಹಣ್ಣು ಕಟ್ ಮಾಡಿ ತೋರಿಸಿದ್ನಿ. ಈಗ ಇನ್ನೊಂದು ಕೂಡ ತೋರ್ಸಕ್ಕೆ ಕುಂತೀನಿ. ಇಷ್ಟ ದೊಡ್ಡ ಸೈಜಿನಾಗ ನಾವು ಕಟ್ ಮಾಡ್ಕೋಬೇಕಾಕೈತೆ ರೀ. ಈಗ ಉಳಿದಂಥ ಹಣ್ಣನ್ನು ಕೂಡ ಇದೇ ರೀತಿನ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಬಿಡೋಣ್ರಿ. ಇವಾಗ ಇದನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಡೋಣ್ರಿ. ಇವಾಗ ನೋಡಿ ದೊಡ್ಡ ಸೈಜ್ ಆದಂಥ ಮಿಕ್ಸಿ ಜಾರನ್ನ ತೊಗೊಂಡಿನಿ. ಈಗ ಏನು ಕಟ್ ಮಾಡ್ಕೊಂಡಿದ್ವಲ್ಲ 5 ಟೊಮೆಟೊನು ನಾವು ಈಗ ಹಾಕ್ಕೊಂಬಿಡೋಣ್ರಿ. ಜಾರಿಗೆ ಹಾಕ್ಕೊಂಡಿದ್ದನ್ನ ಸಣ್ಣಗಿದ್ನ ಮಿಕ್ಸಿ ಮಾಡ್ಕೊಂಬಿಡೋಣ್ರಿ. ಇವಾಗ ಇದಕ್ಕೇನು ನೀರು ಹಾಕೋಕೆ ಹೋಗ್ಬಾರ್ದು ರೀ. ಹಂಗದ ನೀರಿನ ಅಂಶ ಇರ್ತೈತಲ್ಲ ಟೊಮೆಟೊ ಹಣ್ಣೊಳಗೆ ನಡೀತೈತೆ ರೀ. ಈಗ ನೋಡ್ರಿ ನಾನು ಸಣ್ಣಗೆ ಆದಷ್ಟು ಸಣ್ಣಗೆ ರುಬ್ಕೊಂಡ್ಬಿಟ್ಟೇನ್ರಿ. ಇವಾಗ ಈಗ ನೋಡ್ರಿ ಒಂದು ಪಾತ್ರೆ ತೊಗೊಂಡು ಅದ್ರ ಮ್ಯಾಗ ಸಾನ್ಸು ಜಾಡಿಗೆ ಇಟ್ಕೊಂಡ್ರಿ. ಇಟ್ಕೊಂಡು ನಾವೇನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಟೊಮೆಟೊನ ರಸವನ್ನು ಇದಕ್ಕೆ ಹಾಕ್ಕೊಂಡು ಇದನ್ನ ಸೋಸ್ಕೊಂಡ್ಬಿಡೋಣ್ರಿ. ಮೇಲಿನ ಸಿಪ್ಪೆ ಬೀಜ ಏನರ ಇದ್ರೂ ಅದು ಇರಬಾರ್ದು ರೀ. ಅದಕ್ಕೆ ಅದನ್ನ ಚೆಲ್ಬಿಡೋಣ್ರಿ. ಇವಾಗ ಈಗ ನೋಡ್ರಿ ಬೀಜ ಏನು ಬಂದಾವಲ್ಲ ಅವ್ನು ಚೆಲ್ಕೊಂಬಿಡೋಣ. ನಮಗೆ ಏನು ಸಿಪ್ಪೆ ಬೀಜ ಏನು ಇರಬಾರ್ದು ರೀ. ಈ ರೀತಿ ಪ್ಲೇನಾಗ ಇರ್ಬೇಕನ್ರಿ ಅದು. ಈಗ ನೋಡ್ರಿ ಈಗ ಮಿಕ್ಸಿ ಜಾರಿಗೆ ಹಾಕಿದ ನಂತರ ಈ ರೀತಿ ಸೋಸ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡ್ರಿ. ಈಗ ಇದನ್ನ ಒಂದು ಅಳತೆ ಮಾಡ್ಕೊಂಡು ಹಾಕ್ಕೊಂಬಿಡ್ರಿ. ಗ್ಯಾಸಿನ ಮೇಲೆ ಒಂದು ಬಾಳ್ಗೆ ಇಟ್ಕೊಂಡೆ ನಾನು. ಬಾಳ್ಗೆ ಇಟ್ಕೊಂಡು ಈಗ ಟೊಮೆಟೊನ ರಸ ಹಾಕ್ಕೊತೇನೆ ನೋಡ್ರಿ. ಇವಾಗ ಟೊಮೆಟೊನ ರಸ ಈಗ 2 ಬಟ್ಲು ಹಾಕ್ಕೊಂಡು ನೋಡ್ರಿ. ನಾನು ಇಲ್ಲಿಗೆ ಹಾಕ್ಕೊಂಡಿದ್ದು ನಿಧಾನಕ್ಕೆ ಒಮ್ಮೆ ಮಿಕ್ಸ್ ಮಾಡ್ಕೊಂಬಿಡೋಣ. ನಿಮಗೆ ಎಷ್ಟು ಅಳತೆ ಬೇಕಲ್ಲ ಅಷ್ಟನ್ನು ನೀವು ಕೂಡ ಹಾಕ್ಕೋಬೋದು. ನಾ ಇಲ್ಲೇ 2 ಬಟ್ಲು ಟೊಮೆಟೊನ ರಸ ಹಾಕ್ಕೊಂಡು ಇದನ್ನು ಸಣ್ಣ ನೀರಾಗ ಇದನ್ನ ಕುದಿಸ್ಕೊಂಬಿಡೋಣ್ರಿ ಸ್ವಲ್ಪ ಹೊತ್ತು. ಇವಾಗ ನೋಡ್ರಿ ಈ ಸೈಡ್ ಅದನ್ನ ಕುದಿಯೋಕೆ ಇಟ್ಬಿಡೋಣ. ಅಲ್ಲೇ ಟೊಮೆಟೊನ ಈಗ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ತುಪ್ಪ ಹಾಕ್ಕೊಂಬಿಡೋಣ್ರಿ. ತುಪ್ಪ ಹಾಕಿ ಎಲ್ಲ ಕಡೆ ಸವರ್ಕೊಂಡು ಇಟ್ಕೊಂಬಿಡೋಣ್ರಿ. ಯಾಕಂದರೆ ಈ ರೆಸಿಪಿ ನಾವು ರೆಡಿ ಮಾಡಿದ್ಮೇಲೆ ಈ ಒಂದು ಪಾತ್ರೆಗೆ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕಾಗ್ತದೆ ರೀ. ಹೀಗಾಗಿ ಇದನ್ನ ಮೊದಲೇಕನ ತುಪ್ಪ ಹಾಕಿ ಈ ಪಾತ್ರೆ ತುಪ್ಪ ಹಾಕಿ ಎಲ್ಲ ಕಡೆ ಸವರ್ಕೊಂಡು ಸೈಡಿಗೆ ಇಟ್ಕೊಂಬಿಡೋಣ ಪಾತ್ರೆನ. ಇವಾಗ ನೋಡ್ರಿ ಕಾರ್ನ್ ಫ್ಲೋರು ಅದನ್ನು ಕೂಡ ಮೊದಲೇಕ ರೆಡಿ ಮಾಡ್ಕೊಂಬಿಡೋಣ. ಈಗ ನೋಡ್ರಿ ಒಂದು 3/4 ಬಟ್ಲು ಆಗೋಷ್ಟು ನಾನು ಕಾರ್ನ್ ಫ್ಲೋರ್ ತೊಗೊಂಡೇನ್ರಿ ಇಲ್ಲೇ. ಮತ್ತು ಚಮಚದಿಂದ ಲೆಕ್ಕ ಮಾಡಿದ್ರೆ ಒಂದು 5 ಚಮಚ ಹಾಕೈತೆ ನೋಡ್ರಿ. ಇದು ನಾನು ಚಮಚ ತೋರ್ಸೋಕೆ ಕುಂತಲ್ಲ 5 ಚಮಚೆ. ಇಲ್ಲಾಂದ್ರೆ ಬಟ್ಟದ ಲೆಕ್ಕ ಅಂತಂದ್ರೆ 3/4 ಬಟ್ಲು ಐತೆ ನೋಡ್ರಿ. ಇವಾಗ ಈಗ ನೀರನ್ನು ಹಾಕಿ ಇದನ್ನು ಗಂಟು ಇಲ್ದಂಗೆ ನೀಟಾಗಿ ಕಲಸ್ಕೋಬೇಕಾಕೈತೆ ನೋಡ್ರಿ. ನೀವು ಇದಕ್ಕಿಂತ ಹೆಚ್ಚಿಗೆನೂ ಹಾಕ್ಕೋಬೇಡ್ರಿ, ಇದಕ್ಕಿಂತ ಕಡಿಮೆನೂ ಹಾಕ್ಕೋಬೇಡ್ರಿ. ಕಾರ್ನ್ ಫ್ಲೋರು ಇದು ಕರೆಕ್ಟ್ ಆದಂಥ ಅಳತೆ ನೋಡ್ರಿ. ಭಾಳ ಹಾಕ್ಕೊಂಡ್ಬಿಟ್ರು ಗಟ್ಟಿ ಆಗಿಬಿಡ್ತಾವೆ. ಭಾಳ ಕಡಿಮೆ ಹಾಕಿದ್ರೂ ಪೀಸಾಗಿ ಅವು ಬರೋದಿಲ್ಲ ರೀ ಅವು. ಹಿಂಗಾಗಿ 3/4 ಬಟ್ಲು ಹಾಕೋರಿ. 2 ಬಟ್ಲು ಟೊಮೆಟೊನ ರಸಕ್ಕೆ 3/4 ಬಟ್ಲು ಕಾರ್ನ್ ಫ್ಲೋರು ಹಾಕ್ಕೋಬೇಕಾಕೈತೆ ನೋಡ್ರಿ. ಇವಾಗ ನೋಡ್ರಿ ಪಾತ್ರೆಗೆ ತುಪ್ಪ ಹಚ್ಚಿ ಅದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾಯಿತು. ಮತ್ತು ಕಾರ್ನ್ ಫ್ಲೋರ್ನು ಕೂಡ ಕಲಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದಾಯಿತು. ಈ ಸೈಡ್ ನೋಡ್ರಿ ಸಣ್ಣ ಉರಿಯಾಗ ನಾನು ಟೊಮೆಟೊನ ರಸನ ಕುದಿ ಹಾಕಿಟ್ಟಿದ್ನಿ. ಸ್ವಲ್ಪ ಅದು ಗಟ್ಟಿನೂ ಕೂಡ ಹಾಕೈತೆ ನೋಡ್ರಿ. ಸ್ವಲ್ಪ ಸ್ಮೆಲ್ಲೂ ಹೋಗೈತದ, ಹಸಿ ಸ್ಮೆಲ್ಲು. ಟೊಮೆಟೊನಿಂದ ಏನು ಹುಳಿ ಮತ್ತು ಸ್ವಲ್ಪ ಹಸಿ ಸ್ಮೆಲ್ ಇರುತ್ತಲ್ಲ ಅದು ಹೋಗಿಬಿಡ್ತೈತೆ ರೀ. ಇವಾಗ ನೋಡ್ರಿ ಬೆಲ್ಲ ಹಾಕ್ಕೊತೇನೆ ನಾನು. 2 ಬಟ್ಲು ನಾನು ಟೊಮೆಟೊನ ರಸ ತೊಗೊಂಡ್ರೆ ಅರ್ಧ ಬಟ್ಲು ಬೆಲ್ಲ ಹಾಕ್ಕೊಂಡು ನೋಡ್ರಿ. ನೀವು ಸ್ವೀಟ್ ಇದಕ್ಕಿಂತ ಹೆಚ್ಚಿಗೆ ಬೇಕಂದ್ರೆ 1 ಹಾಕ್ಕೊಂಡು ನಡೀತೈತೆ ರೀ. ಸ್ವಲ್ಪ ಸ್ವೀಟ್ ನೋಡ್ಕೊಂಡು ಹಾಕ್ಕೋಬೇಕಾಕೈತಿ. ನಿಮ್ಮ ರುಚಿ ಇದು. ಕಡಿಮೆ ಬೇಕಂದ್ರೆ ಕಡಿಮೆ ಹಾಕೋರಿ. ಆದ್ರೇನು ಅರ್ಧ ಬಟ್ಲಕ್ಕಿಂತ ಕಡಿಮೆ ಹಾಕೋಬೇಡ್ರಿ, ಅಷ್ಟು ಟೇಸ್ಟಿಯಾಗಿ ಬರೋದಿಲ್ಲ. ಅರ್ಧ ಬಟ್ಲು ಹಾಕ್ಕೋಬೋದು, ಇಲ್ಲಾಂದ್ರೆ 1 ಬಟ್ಲು 3/4 ಬಟ್ಲು ಕೂಡ ಹಾಕ್ಕೋಬೋದು. ನಾ ಇಲ್ಲಿ ಅರ್ಧ ಬಟ್ಲು ಕೂಡ ಹಾಕ್ಕೊಂಡೆ ನೋಡ್ರಿ. ಇವಾಗ ಈಗ ನೋಡಿರಿ ಬೆಲ್ಲ ಹಾಕಿ ಸ್ವಲ್ಪ ಕರಗಿಸಿದ ನಂತರ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕ್ಕೊತೇನೆ ನೋಡಿರಿ. ಒಂದು 3 ಏಲಕ್ಕಿ ತೊಗೊಂಡಿದ್ನಿ, ಅದನ್ನ ನೀಟಾಗಿ ಜಜ್ಜಿಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ನೋಡಿರಿ ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ನಾನು. ಈಗ ಬೆಲ್ಲ ಹಾಕಿದ ಮೇಲೆ ಮತ್ತು ಏಲಕ್ಕಿ ಪೌಡ್ರ್ ಹಾಕಿದ ಮೇಲೆ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಇವಾಗ ನೋಡಿರಿ ನಾವೇನು ಕಾರ್ನ್ ಫ್ಲೋರು ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದಿಲ್ಲ ಅದನ್ನು ಹಾಕ್ಕೊಂಬಿಡೋಣ್ರಿ. ಇವಾಗ ಈಗ
ನೀಟಾಗಿ ಲಘುನ ಮಿಕ್ಸ್ ಮಾಡ್ಕೊಂಬರ್ತೈತೆ. ಇವಾಗ ನೋಡಿ ಗಂಟಾಗೋ ಚಾನ್ಸಸ್ ಇರುತ್ತೆ. ಹೀಗಾಗಿ ಆದಷ್ಟು ಬೇಗನೆ ಇದನ್ನ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ರೀ. ಇಲ್ಲಾಂದ್ರೆ ತಳ ಹಿಡೋ ಚಾನ್ಸಸ್ ಇರುತ್ತೆ, ಇಲ್ಲಾಂದ್ರೆ ಗಂಟರಾಗಿಬಿಡ್ತಾವ್ರಿ ಅವು. ಆದಷ್ಟು ಸಣ್ಣ ಉರಿಯಾಗ ಇದನ್ನು ಮಾಡ್ಕೋಬೇಕಾಕೈತಿ. ಮತ್ತು ಹಿಟ್ಟು ಹಾಕೋದ್ಲೇನ ಇದನ್ನ ಲಘುನ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಕೈತಿ. ಆದಷ್ಟು ಲಘುನ ಮಾಡ್ಕೋಬೇಕಾಕೈತಿ. ಹಂಗೆ ಬಿಡಾಕೆ ಹೋಗ್ಬಾರ್ದು, ಗಂಟರಾಗಿಬಿಡ್ತೈತೆ ಅದು. ಇವಾಗ ನೋಡಿರಿ ಕಾರ್ನ್ಫ್ಲೋರ್ ಹಾಕಿದ್ಮ್ಯಾಗ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ನಾನು. ಇವಾಗ ಗಂಟು ಆಗೋದಿಲ್ಲ ರೀ, ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಟ್ನಲ್ಲ ಇವಾಗ ಗಂಟು ಹಾಕೋದಿಲ್ಲ. ಇವಾಗ ನೋಡಿರಿ ನಾನು ತುಪ್ಪ ಹಾಕ್ಕೊಂಡು ನೋಡಿರಿ ಸ್ವಲ್ಪ ಕರಗಿಸಿ ಇಟ್ಕೊಂಡಿದ್ದೆ ರೀ ನಾನು. ಈಗ ಹೀಗಾಗಿ ಕರಗಿದ ತುಪ್ಪನ ಹಾಕಿದ್ದು ನಾನು. ನೀವು ಗಟ್ಟಿನ ತುಪ್ಪನೂ ಹಾಕ್ಕೋಬೋದು. ಕರಗಿದ ತುಪ್ಪ ಐತಲ್ಲ ಅದನ್ನ ಹಾಕ್ಕೊಂಬಿಟ್ನಿ. ಒಂದು ಚಮಚ ಅಷ್ಟು ಹಾಕ್ಕೊಂಡು ನೋಡಿರಿ. ಇವಾಗ ಒಂದು ಚಮಚ ತುಪ್ಪ ಹಾಕಿದ ನಂತರ ಇದನ್ನ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ. ಒಮ್ಮೆಗೆ ಹಾಕೋಕೆ ಹೋಗ್ಬಾರ್ದು, ನೋಡ್ಕೊಂಡು ನಾನು ತುಪ್ಪ ಹಾಕ್ಕೋಬೇಕಾಕೈತಿ. ಇವಾಗ ನೋಡಿರಿ ಇನ್ನೊಂದು ಚಮಚ ತುಪ್ಪನ ಹಾಕ್ಕೊಂಡು ನಾನು ಈಗ ಇನ್ನೊಂದು ಹಾಕ್ಕೊಂಡು ನೋಡಿರಿ. ಇವಾಗ ಮತ್ತೊಂದು ಒಟ್ಟು 3 ಚಮಚ ತುಪ್ಪ ಹಾಕ್ಕೊಂಡು ನೋಡಿರಿ. ನಾ ಇಲ್ಲಿಗ ನೀವು ಗಟ್ಟಿ ತುಪ್ಪನೂ ಕೂಡ ಹಾಕ್ಕೋಬೋದು. ನಾ ಕರಗಿಸಿ ಇಟ್ಕೊಂಡಿದ್ನಲ್ಲ, ಹೀಗಾಗಿ ನಾನು ಒಂದು 3 ಚಮಚ ಆಗೋಷ್ಟು ತುಪ್ಪ ಹಾಕ್ಕೊಂಡು ನೋಡಿರಿ. ಮೊದಲೇಕ 1 ಚಮಚ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಆಮೇಲೆ ಒಂದು 2 ಚಮಚ ಹಾಕ್ಕೊಂಡು ನೋಡಿರಿ ತುಪ್ಪವನ್ನು ಹಾಕ್ಕೊಂಡು. ಇವಾಗ ನೋಡಿರಿ ಈ ಹದದಾಗ ನಾವು ರೆಡಿ ಮಾಡ್ಕೋಬೇಕಾಗೈತೆ ನೋಡಿರಿ. ಇವಾಗ ನೋಡಿರಿ ರೆಡಿ ಆಯ್ತು. ಈಗಿನ ತುಪ್ಪ ಹಚ್ಚಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆಲ್ಲ ಪಾತ್ರೆಗೆ ಹಾಕ್ಕೊಂಬಿಡೋಣ್ರಿ. ಭಾಳೂ ಕುದ್ಸಕ್ಕೆ ಹೋಗ್ಬಾರ್ದು, ಗಟ್ಟಿ ಆಗಿಬಿಡ್ತೈತಿ. ಈಗೇನು ತೋರಿಸಿದ್ನೆಲ್ಲ ಆ ಹದದಾಗ ನಾವು ತಗೊಂಡು ಈ ಒಂದು ಪಾತ್ರೆಗೆ ಹಾಕ್ಕೊಂಬಿಡ್ಬೇಕು ರೀ. ಇವಾಗ ನೋಡಿರಿ ಆಯ್ತು. ಇವಾಗ ಈ ರೀತಿ ಸ್ವಲ್ಪ ಗಲ್ಲಿಸಿ ಇಟ್ಟುಬಿಡೋಣ್ರಿ. ಇದನ್ನ ಒಂದು 2 ರಿಂದ 3 ತಾಸು ಇದನ್ನು ಬಿಟ್ಬಿಡ್ಬೇಕು ರೀ ಆರಾಕ. ಈಗ ನೋಡಿರಿ ಒಂದು 2 ರಿಂದ 3 ತಾಸು ಆರಾಕ ಬಿಟ್ಟಿದ್ದು ನಾನು. ಈ ಸೈಡಿಗೆ ಈ ರೀತಿ ಬಟ್ಟಿಂದ ಈ ರೀತಿ ನೋಡಿದ್ರೆ ಬಿಟ್ಟೈತೆ ನೋಡಿರಿ ಅದು ನೀಟಾಗ. ಈಗೊಂದು ತಾಟಿಗೆ ಈ ರೀತಿ ಹಾಕ್ಕೊಂಬಿಡೋಣ್ರಿ. ಇವಾಗ ನೋಡ್ರಿ ಈಗ ಇದು ಪಾತ್ರೆಯನ್ನು ನೀಟಾಗಿ ಈ ರೀತಿ ಬಡಿದ್ಬಿಟ್ಟು ನಾನು ಅದು ನೀಟಾಗಿ ತಾಟಿನೊಳಗೆ ನೀಟಾಗಿ ಈ ರೀತಿ ಬಂತು ನೋಡಿರಿ. ಈ ರೀತಿ ಬಂದೈತೆ ನೋಡಿರಿ, ಸೂಪರಾಗಿ ಕಾಣಿಸಾಕೊಂಡೈತಿ. ನೋಡಿದ್ರೆ ತಿನ್ಬೇಕು ಅನ್ಸೈತಿ. ನೋಡಿರಿ ಕೈಯಿಂದ ತೋರ್ಸಾಕೊಂತೀನಿ ಎಷ್ಟು ಸಾಫ್ಟ್ ಅಂದ್ರೆ ಎಷ್ಟು ಸಾಫ್ಟ್ ಐತೆ ನೋಡಿರಿ. ಇವಾಗ ನೋಡಿರಿ ಒಂದು ಚಾಕು ತೊಗೊಂಡು ನೀಟಾಗಿ ಇದನ್ನ ಕಟ್ ಮಾಡ್ಕೊಂಬಿಡೋಣ, ಪೀಸ್ ಮಾಡ್ಕೊಂಬಿಡೋಣ. ನಮಗೆ ಯಾವ ಶೇಪ್ ಬೇಕಲ್ಲ ಆ ಶೇಪ್ ಒಳಗೆ ನಾವು ಕಟ್ ಮಾಡ್ಕೊಂಬಿಡೋಣ. ಆದಷ್ಟು ಒಂದು 2 ತಾಸರ ಬಿಡಬೇಕಾಕೈತೆ ರೀ. ಇದು ಮಿನಿಮಮ್ 3 ತಾಸು ಬಿಟ್ರಂಕ್ರು ಇನ್ನೂ ಚಲೋ ತಂಗ ಬರ್ತೈತಿ. ಇದು 2 ರಿಂದ 3 ತಾಸು ಈ ರೀತಿ ಆರಾಕಿ ಬಿಡಬೇಕು. ಆರಿದ ಮೇಲೇ ಈ ರೀತಿ ನಾವು ಒಂದು ತಾಟಿಗೆ ಹಾಕ್ಕೊಂಡು ಈ ರೀತಿ ಕಟ್ ಮಾಡ್ಕೋಬೇಕು ನೋಡಿರಿ. ಸೂಪರ್ ಆದಂಥ ಮತ್ತು ಹೆಲ್ದಿ ಆದಂಥ ಬಾಯಲ್ಲಿಟ್ಟು ಕರಗುವಂತಹ ಟೊಮೆಟೊ ಹಣ್ಣಿನ ರೆಸಿಪಿ ರೆಡಿ ಆಯ್ತು ನೋಡಿರಿ. ಈ ರೀತಿ ಬಂದೈತೆ ನೋಡಿರಿ. ಪೀಸು ಎಷ್ಟು ಚಲೋ ಬಂದೈತಿ. ಈಗ ನೋಡಿರಿ ಭಾಳ ಗಟ್ಟಿನೂ ಇಲ್ಲ, ಭಾಳ ಇದನ್ನೂ ಇಲ್ಲ, ಅಷ್ಟು ನೀಟಾಗೇ ಪೀಸ್ ಬಂದಾವೆ ನೋಡ್ರಿ ಅವು. ಈ ರೀತಿ ನೀವು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡಿ ನೋಡಿರಿ, ಅಷ್ಟು ಸೂಪರಾಗಿ ಬಂದೈತಿ. ಈಗ ನೋಡಿರಿ ಕಟ್ ಮಾಡೋದು ಕೂಡ ತೋರಿಸ್ತೇನೆ ನಾನು. ಯಾವ ರೀತಿ ಸಾಫ್ಟಾಗಿ ಬಂತು, ಯಾವ ರೀತಿ ಇದೈತೆ ನೋಡ್ರಿ ಇದು. ಈ ರೀತಿ ಸಾಫ್ಟ್ ಆದಂಥ ಟೊಮೆಟೊ ಹಣ್ಣಿನ ಈ ಒಂದು ಸ್ವೀಟ್ ರೆಸಿಪಿ ರೆಡಿ ಆಯ್ತು ನೋಡಿರಿ. ಈ ರೀತಿ ಬಂದೈತಿ. ಇನ್ನೊಂದು ಕೂಡ ತೋರ್ಸಾಕೊಂತೇನೆ ನೋಡಿರಿ. ಕೈಯಾಗಿ ಹಿಡಿದ್ರೆ ಅಷ್ಟು ಸಾಫ್ಟ್ ಐತೆ ನೋಡ್ರಿ ಇದು. ಈಗ ತೋರ್ಸಾಕೊಂತೇನಲ್ಲ ಅಷ್ಟು ಸಾಫ್ಟಾಗಿ ಬಂದೈತಿ. ಇದು ಕರೆಕ್ಟ್ ಮೆಜರ್ಮೆಂಟ್ನಾಗ ನಾನು ನಿಮ್ಗೆ ಎಲ್ಲ ಮಾಡೋದನ್ನು ತೋರಿಸೇನಿ. ಈಗ ನೋಡಿ ಇನ್ನೊಂದು ಕೂಡ ನಾನು ಪೀಸು ಕಟ್ ಮಾಡ್ಕೊಂಡು ಕೂಡ ತೋರ್ಸಾಕೊಂತೀನಿ. ಯಾವ ರೀತಿ ಸಾಫ್ಟ್ ಬಂತಂತ ಈ ರೀತಿ ನಿಮ್ಗೆ ತೋರ್ಸಾಕೊಂತೀನಿ ನಾನು. ಈ ಒಂದು ರೆಸಿಪಿ ಟೊಮೆಟೊ ಹಣ್ಣಿನ ರೆಸಿಪಿ ನಿಮಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿಬಿಡ್ರಿ, ಆದಷ್ಟು ಶೇರ್ ಮಾಡಿರಿ. ನಾ ಯಾವ ರೀತಿ ಮಾಡಲ್ಲ ಆ ರೀತಿ ಒಮ್ಮೆ ಟ್ರೈ ಮಾಡಿ ಇದ್ರದ್ದು ರುಚಿ ನೋಡಿರಿ. ಹಾಗೆಯೇ ನನ್ನದೊಂದು ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರೀತೇನೆ. ಅಲ್ಲಿ ತನಕ ನಮಸ್ಕಾರ, ಧನ್ಯವಾದ.